ನಾ ಈ ವಿಡಿಯೋ ಮಾಡೋಕ್ಕಿಂತ ಮೊದಲು ಒಂದು ವಿಡಿಯೋ ಮಾಡೀನಿ. ಆ ವಿಡಿಯೋನು ನೀವು ನೋಡಲಿಲ್ಲ ಅಂದ್ರೆ ನೋಡಿರಿ. ಅದು ಭಾಳ ಇಂಪಾರ್ಟೆಂಟ್ ಕ್ವಶನ್ ವೀಡಿಯೋಸ್ ಅದಾವೆ. ಅದ್ರ ಸಂಬಂಧ ಹೇಳ್ತಾನು. ಡೈಗ್ರಾಮ ವಿಡಿಯೋ ಕ್ವಶನ್ ಅದಾವೆ. ಅದ್ರ ಸಂಬಂಧ ಆ ವಿಡಿಯೋನ ಚೆಕ್ ಮಾಡಿರಿ ವಿಡಿಯೋ ನೋಡಿದ್ಮ್ಯಾಕ. ಈಗ ನಾವು ಬಂದಿರೋ ಪಾಠ ಯಾವತ್ತಪ್ಪ ಅಂದ್ರೆ ಸೆಲ್ ದ ಯೂನಿಟ್ ಆಫ್ ಲೀಪ್. 12 ಮಾರ್ಕ್ಸ್ ಅದಾವೆ ಈ ಪಾಠದ ಮ್ಯಾಗ. 2 ಮಾರ್ಕ್ಸಿಂದ ಒಂದು ಕ್ವಶನ್ ಬರ್ತೈತಿ. 5 ಮಾರ್ಕ್ಸಿನೂ 2 ಬರ್ತಾವೆ. ನಿಮಗೆ ಇಲ್ಲೇ 12 ಮಾರ್ಕ್ಸ್ ಆಕೈತಿ. MCQ ಬೇರೆ ಇದಾವೆ ಏನೇನು. MCQ ಬರ್ಬೋದು. ಅದ್ರ ಸಂಬಂಧ ಹೇಳ್ತಾನೆ. ಇವು 2 ಮಾರ್ಕ್ಸಿಂದಲ್ಲ. 2 ಮಾರ್ಕ್ಸ್ ಕ್ವಶನೂ ಬರ್ಬೋದು ಅಥವಾ MCQನೂ ಬರ್ಬೋದು. ಹೇಳಕ್ಕೆ ಬರೋಂಗಿಲ್ಲ. ಈ ಥರ ನೀವು ಏನೇನು ನೋಡ್ಕೋಬೇಕಪ್ಪ ಅಂದರೆ ಡೈಗ್ರಾಮ್ಸ್. ಮ್ಯಾಗ ನಾ ಡೈಗ್ರಾಮ್ ಅಂತ ಹಾಕಿದನಲ್ಲ, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಪ್ಲಾಂಟ್ ಸೆಲ್ಲ. ಇದು 2 ಮಾರ್ಕ್ಸಿಗೆ ಬೀಳ್ಬೋದು, 5 ಮಾರ್ಕ್ಸಿಗೆ ಬೀಳ್ಬೋದು. ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಬಯಾಲಜಿ ಪಾಸ್ ಆಗೋದು ಭಾಳ ಕಠಿಣ ಐತಿ. ಇನ್ನು ಸ್ಕೋರ್ ಮಾಡೋದು ದೂರ ಹೋತು. ನೀವು ನೋಡಿರ್ಬೋದು ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಬಯಾಲಜಿ ಪಾಸಿಂಗ್ ಪ್ಯಾಕೇಜ್ ಅಂತ. ಯಾವ ಒಂದು ವೀಡಿಯೋ ಬರತ್ತಿಲ್ಲ. ಯಾಕಂದ್ರೆ ಪಿಕ್ಸ್ ಕ್ವಶನೇ ಇಲ್ಲಿದ್ರ ಮ್ಯಾಗ. ಬಯಾಲಜಿ ನೀವೇನರ ಫಸ್ಟೇ ಪಾಸ್ ಆಗಿರಂದ್ರೆ ದೊಡ್ಡ ಮಾತದ ಅಂತ ಅನ್ಕೋರಿ. ನೆಕ್ಸ್ಟ್ ಇವು ಕ್ವಶನ್ ಏನಲ್ಲ ಇವನ್ನಟ್ಟು ನೋಡ್ಕೋತೀವಿ. ಇಟ್ರಾಗ 2 ಮಾರ್ಕ್ಸಿಂದ ಬೀಳ್ಬೋದು. ಈ ಲಾಸ್ಟ್ ಕ್ವಶನ್ ಐತಲ್ಲ, ಟೈಪ್ಸ್ ಆಫ್ ಕ್ರೋಮೋಸೋಮ್ಸ 2 or 3 ಮಾರ್ಕ್ಸಿಗೆ ಬೀಳ್ಬೋದು. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಅದ್ರ ಸಂಬಂಧ ಆತನು. ನೆಕ್ಸ್ಟ್ ಪ್ಲಾಸ್ಮಾ ಮೆಂಬ್ರೇನ್ ಇದು 5 ಮಾರ್ಕ್ಸಿಗೆ ಬರ್ಬೋದು. ಇವಿಷ್ಟು ನೋಡ್ಕೊಂಡ್ರೆ ನಿಮ್ಗೆ ನಾ ಇಟ್ಟು ಕ್ವಶನ್ ಕೊಟ್ಟನಲ್ಲ, ಇಟ್ಟು ನೋಡ್ಕೊಂಡ್ರೆ ಅಂದ್ರೆ ನೀವು ಕಮ್ ಅಂದರೆ ಇದರಲ್ಲಿ ನಿಮ್ಗೆ 12 ಬೇಡ, 5 ಮಾರ್ಕ್ಸಿಂದ 6 ಮಾರ್ಕ್ಸ್ ಬಂದು ಅಂದ್ರೆ ಸಾಕು. ಇಷ್ಟು ಕ್ವಶನ್ದಾಗ 5ರಿಂದ 6 ಮಾರ್ಕ್ಸರ ಬರ್ತಾವ ಅಂತಲೇ ಹೇಳ್ತಾನೆ ನಾನು. ಈಗ ಕೊಟ್ಟನಲ್ಲ ಈ ಕ್ವಶನ್ ಇಷ್ಟು ಪ್ರಾಕ್ಟೀಸ್ ಮಾಡಿರಿ. ಇಲ್ಲೊಂದು 5-6 ಮಾರ್ಕ್ಸ್ ಆಕಾವ. ನಾವು ಇದಕ್ಕೆ ಫಸ್ಟ್ ಒಂದು ವೀಡಿಯೋ ಬಿಟ್ಟನು. ಅಲ್ಲೊಂದು 7 ಅಥವಾ 8 ಮಾರ್ಕ್ಸ್ ಆಕಾವ. ನಿಮ್ಗೊಂದು 15 ಮಾರ್ಕ್ಸ್ ನೀವು ಸ್ವಂತ ಬರ್ದಂದ್ರೆ ಸಾಕು. ಇನ್ನೊಂದು 6 ಮಾರ್ಕ್ಸ್ ನೀವು ಪಾಸ್ ಆಗಕ್ಕೆ ಆರಾಮಾಗಿ ಬರಿತೀರಿ. ನಾ ಹೇಳಬೇಕಾಗಿಲ್ಲ, ನಿಮ್ಗೆ ಹೆಂಗೆ ಬರಿಬೇಕು ಅನ್ನೋದು ಗೊತ್ತೈತಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ.